ಹಾಯ್ ಎವ್ರಿವನ್, ನಮಸ್ತೆ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ಪದಬಂಧವನ್ನು ಗಮನಿಸೋಣ. ಎಡದಿಂದ ಬಲಕ್ಕೆ ಎರಡನೇ ಕ್ರಮ ಸಂಖ್ಯೆ, ದೇವತೆಗಳ ಒಂದು ವರ್ಗ, 4 ಅಕ್ಷರಗಳು. ಉತ್ತರ ವಿದ್ಯಾಧರ. ಐದನೇ ಕ್ರಮ ಸಂಖ್ಯೆ, ಬೆಟ್ಟ ಕೊನೆಗೆ ಅನುಸ್ವಾರ ಹೊಂದಿದೆ, 3 ಅಕ್ಷರಗಳು. ಬೆಟ್ಟ ಅನ್ನುವ ಪದದ ಸಮಾನಾರ್ಥಕ ಪದ, ಕೊನೆಯ ಅಕ್ಷರ ಅನುಸ್ವಾರ ಹೊಂದಿದೆ. ಅನುಸ್ವಾರ ಅಂದರೆ ಅಂಕಾರ ಹಾಕಬೇಕು. ಉತ್ತರ ಪರ್ವತಂ. ಈಗ ಎರಡನೇ ಕ್ರಮ ಸಂಖ್ಯೆಯ ಮೇಲಿನಿಂದ ಕೆಳಗೆ ಇರುವಂತಹ ಕ್ಲೂನ 2 ಅಕ್ಷರಗಳು ಆಲ್ರೆಡಿ ಗೊತ್ತಾಗಿದೆ. ಕ್ಲೂ ಗಮನಿಸೋಣ. ಅರ್ಥಹೀನ ಮಾತು, 5 ಅಕ್ಷರಗಳು. ಉತ್ತರ ವಿತಂಡವಾದ. ಆರನೇ ಕ್ರಮ ಸಂಖ್ಯೆ ನೋಡೋಣ. ಸಾಲದ ಪರ್ಯಾಯ ಪದ, 2 ಅಕ್ಷರಗಳು. ಕಡ. 7ನೇ ಕ್ರಮ ಸಂಖ್ಯೆ ಗಮನಿಸೋಣ. ಹಡಗು ಚಲಿಸುವ ದಾರಿ, 4 ಅಕ್ಷರಗಳು. ಹಡಗು ಅಂದರೆ ನೌಕಾ, ಚಲಿಸುವ ದಾರಿ ಅಂದರೆ ಪಥ. ನೌಕಾ, ನೌಕಾ ಪಥ. 8ನೇ ಕ್ಲೂ ಗಮನಿಸೋಣ. ಈತ ಓದುವವನು, 3 ಅಕ್ಷರಗಳು. ವಾಕಾರದಿಂದ ಶುರುವಾಗುವಂತಹದ್ದು. ಉತ್ತರ ವಾಚಕ. 9ನೇ ಕ್ಲೂ ಗಮನಿಸೋಣ. ಹಿರಿಯ ಸಹೋದರಿ ತಿರುಗಿ ನಿಂತಿದ್ದಾಳೆ, 2 ಅಕ್ಷರಗಳು. ಹಿರಿಯ ಸಹೋದರಿ ಅಂದರೆ ಅಕ್ಕ, ತಿರುಗಿ ನಿಂತಿದ್ದಾಳೆ ಅಂದರೆ ಬಲದಿಂದ ಎಡಕ್ಕೆ ಬರಿಬೇಕು. ಹಾಗಾಗಿ ಇದು ಅಕ್ಕ. ಈಗ 10ನೇದನ್ನು ಗಮನಿಸೋಣ. ಬಾಗಿಲು ಅಥವಾ ದ್ವಾರ, 2 ಅಕ್ಷರಗಳು. ಮೊದಲನೇ ಅಕ್ಷರ ಊಹಿಸ್ಬೇಕು ನಾವು. ಉತ್ತರ ಕದ. 11ನೇದು, ಸರದಿಯನ್ನು ಹೀಗೂ ಹೇಳಬಹುದು, 2 ಅಕ್ಷರಗಳು. ಪಾಳಿ. ಇಲ್ಲಿ ನೋಡಿ, 6ನೇ ಕ್ರಮ ಸಂಖ್ಯೆ ಮೇಲಿನಿಂದ ಕೆಳಕ್ಕೆ ನಾನು ಯಾವುದನ್ನು ಊಹಿಸಲಿಲ್ಲ, ಆದರೆ ಆಲ್ರೆಡಿ ಅದು ತಾನಾಗೆ ರೂಪುಗೊಂಡಿದೆ. ಇಲ್ಲಿ 6ನೇ ಕ್ಲೂನ ನಾವು ಎಡದಿಂದ ಬಲಕ್ಕೆ 7ನೇ ಕ್ಲೂ ಮತ್ತು 9ನೇ ಕ್ಲೂ ಮತ್ತು 11ನೇ ಕ್ಲೂ ನಾವು ಉತ್ತರ ಬರಿತಾ ಇದ್ದಂಗೆ ಆಟೋಮೆಟಿಕ್ಕಾಗಿ 6ನೇ ಕ್ಲೂ ಮೇಲಿನಿಂದ ಕೆಳಗೆ ಅದರ ಉತ್ತರ ನಮಗೆ ಸಿಕ್ಕೋಯ್ತು. ಊಹಿಸದೇನೆ ಸಿಕ್ಬಿಡ್ತು. ಮುಂದುವರಿಯೋಣ. 12ನೇದು, ಧರೆ ಅಥವಾ ಇಳೆ, 2 ಅಕ್ಷರಗಳು. ಉತ್ತರ ಮಹಿ. 13ನೇದು, ಒಂದು ವಿಧದ ಬದನೆಕಾಯಿ, 3 ಅಕ್ಷರಗಳು. ಇದು ಸಾಮಾನ್ಯ ಹೊಸ ಪದ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ನನಗೆ ಗೊತ್ತಿರೋ ಹಾಗೆ ವಿಧದ ಬದನೆಕಾಯಿ ಅಂದರೆ ಬೇರೆ ಬೇರೆ ಗುಂಡು ಬದನೆಕಾಯಿ ಮತ್ತು ಹಸಿರು ಬದನೆಕಾಯಿ ಅಂತೆಲ್ಲ ಇದೆ. ಆದರೆ ವಿಧ ಅನ್ನೋದು ಅಷ್ಟು ನನಗೆ ಮಾಹಿತಿ ಇಲ್ಲ. ಆದರೆ ಉತ್ತರ ಮಾತ್ರ ವೃಂತಾಂಕ ಆಗುತ್ತೆ. ವೃಂತಾಂಕ.
ವೃಂತಾಕ. ನನ್ನ ಮಟ್ಟಿಗೆ ಇವತ್ತಿನ ಹೊಸ ಪದ ವೃಂತಾಕ ಇದು. ಮುಂದೆ ಗಮನಿಸೋಣ. 15ನೇ ಕ್ಲೂ, ಯಾವಾಗಲೂ ಖುಷಿಯಾಗಿರುವವನಿಗೆ ಸೂಕ್ತ ಹೆಸರು. 4 ಅಕ್ಷರ. ಯಾವಾಗಲೂ ಅಂದರೆ ಸದಾ, ಖುಷಿಯಾಗಿರುವವನು ಅಂದರೆ ಆನಂದ. ಸೇರಿಸಿದ್ರೆ ಉತ್ತರ ಸದಾನಂದ ಆಗುತ್ತೆ. ಹಾಗೆ 17ನೇ ಕ್ಲೂ ಗಮನಿಸೋಣ. ಹಾಡಿಗೆ ಹೆಜ್ಜೆ ಹಾಕುವ ಕಲೆ. 2 ಅಕ್ಷರ. ನೃತ್ಯ. ಇಲ್ಲಿ ನೋಡಿ, ಈ ನೃತ್ಯ ಅನ್ನೋ ಪದದಿಂದ 10ನೇ ಕ್ಲೂನ ಗಮನಿಸಿದನೇ ಆಟೋಮೆಟಿಕ್ ಆಗಿ ಈ ಪದನ ಇಲ್ಲಿ ನಿರ್ಮಾಣವಾಯಿತು. ಇಲ್ಲಿ 6ನೇ ಕ್ಲೂ ಮೇಲಿನಿಂದ ಕೆಳಗೆ ಹಾಗೂ 10ನೇ ಕ್ಲೂ ಮೇಲಿನಿಂದ ಕೆಳಗೆ ನಾವು ಕ್ಲೂನ ಗಮನಿಸದೇನೆ ಅದರ ಉತ್ತರ ಆಟೋಮೆಟಿಕ್ ಆಗಿ ನಮಗೆ ಇಲ್ಲಿ ಸಿಕ್ಕಿದೆ. ಪದಬಂಧದ ವಿಶೇಷ ಅಂದರೆ ಇದೇನೆ. ಕೆಲವೊಂದು ಕ್ಲೂ ನಾವು ಊಹಿಸದೇನೆ ತಾನಾಗಿ ಆ ಪದ ನಿರ್ಮಾಣಗೊಳ್ಳುತ್ತದೆ. 18ನೇದು ಗಮನಿಸೋದಾದರೆ, ದೇವಾನುದೇವತೆಗಳನ್ನು ಅಭಿಮಂತ್ರಿಸಿ ಪ್ರಯೋಗಿಸುವ ವಿಶೇಷ ಶಕ್ತಿಯ ಬಾಣ ಇಲ್ಲಿ ತಿರುಗಿದೆ. ಇಲ್ಲಿ 9ನೇ ಕ್ಲೂನಲ್ಲಿ ತಿರುಗಿ ನಿಂತಿದ್ದಾಳೆ ಅಂತಿದೆಯಲ್ಲ, ಅದೇ ಮಾದರಿಯಲ್ಲಿ ಇದು ಕೂಡ ಇದೆ. ದೇವಾನುದೇವತೆಗಳನ್ನು ಅಭಿಮಂತ್ರಿಸಿ ಪ್ರಯೋಗಿಸುವ ವಿಶೇಷ ಶಕ್ತಿಯ ಬಾಣ. ಇದರ ಉತ್ತರ ದಿವ್ಯಾಸ್ತ್ರ. ಆದರೆ ಇಲ್ಲಿ ತಿರುಗಿದೆ ಅನ್ನೋದ್ರಿಂದ ನಾವು ಬಲದಿಂದ ಎಡಕ್ಕೆ ಬರಿತೀವಿ. ದಿವ್ಯಾಸ್ತ್ರ. ಈಗ 19ನೇದು, ಶಕುನವನ್ನು ಹೇಳುವವನು. 4 ಅಕ್ಷರಗಳು. ಉತ್ತರ ನಿಮಿತ್ತಜ್ಞ. ಈಗ ಎಡದಿಂದ ಬಲಕ್ಕೆ ಇರುವ ಅಷ್ಟು ಕ್ಲೂಗಳು ಮುಗ್ದಿದೆ. ಈಗ ಮೇಲಿನಿಂದ ಕೆಳಗೆ ಇರುವ ಕ್ಲೂಗಳನ್ನು ಗಮನಿಸೋಣ. ಮೊದಲನೇ ಕ್ಲೂ, ಕಷ್ಟದ ಸಮಯವಿದು. 4 ಅಕ್ಷರ. ಉತ್ತರ ಆಪತ್ಕಾಲ. ಎರಡನೇದು ನಾವು ಆಲ್ರೆಡಿ ಮಾಡಿದ್ದೀವಿ. ಸೊ 3ನೇದು ಗಮನಿಸೋಣ. ಬಟ್ಟೆ ಒಗೆಯುವಾತ ಕೊನೆಗೆ ದೀರ್ಘ. ಇಲ್ಲಿ ಬಟ್ಟೆ ಒಗೆಯುವಾತ ಅನ್ನುವ ಸಮಾನಾರ್ಥಕ ಪದಕ್ಕೆ ಲಾಸ್ಟ್ ಅಕ್ಷರ ದೀರ್ಘವಾಗಿರಬೇಕು. ಇಲ್ಲಿ ಲಾಸ್ಟ್ ಅಕ್ಷರ ಆಲ್ರೆಡಿ ಇರೋದ್ರಿಂದ ನಾವು ಮಧ್ಯದ ಅಕ್ಷರ ಮಾತ್ರ ಊಹಿಸಬೇಕು. ಉತ್ತರ ರಜಕ. ಕೊನೆ ಅಕ್ಷರ ದೀರ್ಘ ಆಗಿರೋದ್ರಿಂದ ರಜಕ ಅಂತ ಆಗುತ್ತೆ. 4ನೇದು ಗಮನಿಸೋಣ. ವಾಮವನ್ನು ಸರಳವಾಗಿ ಹೇಳೋಣ. 2 ಅಕ್ಷರಗಳು. ವಾಮ ಇದು ಸಂಸ್ಕೃತ ಪದವೂ ಹೌದು. ಇದಕ್ಕೆ ಅರ್ಥ ಎಡಭಾಗ ಅಂತ ಹೇಳ್ತಾರೆ. ಸೊ ಇಲ್ಲಿ ವಾಮ ಭಾಗ ಅಂತ ಕೊಟ್ಟಿಲ್ಲದೆ ಇರೋದ್ರಿಂದ ನಾವು ಬರೀ ವಾಮ ಅನ್ನೋ ಪದಕ್ಕೆ ಮಾತ್ರ ಬರಿತೀವಿ 2 ಅಕ್ಷರ ಎಡ. ಇದು ಆಡು ಭಾಷೆಯಲ್ಲಿ ಅಥವಾ ಸರಳ ಭಾಷೆಯಲ್ಲಿ ಎಡ ಅಂತ ಆಗುತ್ತೆ. 6ನೇದು ಕೇರಳದ ಜನಪ್ರಿಯ ನೃತ್ಯ ನಾಟಕ. ಉತ್ತರ ಆಟೋಮೆಟಿಕ್ ಆಗಿ ಫಾರ್ಮ್ ಆಗಿದೆ, ಕಥಕ್ಕಳಿ. 7ನೇದು ಕಚೇರಿಯಲ್ಲಿ ಕೆಲಸ ಮಾಡುವವರ ತಂಡ. 5 ಅಕ್ಷರಗಳು. ಈ 5 ಅಕ್ಷರಗಳಲ್ಲಿ ನಮಗೆ 4 ಅಕ್ಷರಗಳು ಆಲ್ರೆಡಿ ಸಿಕ್ಕಿದೆ. 1 ಅಕ್ಷರ ಮಾತ್ರ ಊಹಿಸಬೇಕು. ಉತ್ತರ ನೌಕರ ವೃಂದ. 10ನೇದನ್ನು ಗಮನಿಸೋಣ. ಕಟು ಎನಿಸುವ ವಾಸ್ತವ ಸಂಗತಿ. 4 ಅಕ್ಷರಗಳು. ಈ ಕಥಕ್ಕಳಿ ಬಂದ ಹಾಗೆ ಇದು ಕೂಡ ಕಹಿ ಸತ್ಯ.
ಇದರ ಉತ್ತರ ತಾನಾಗೆ ನಿರ್ಮಿತವಾಗಿದೆ. 11ನೇದು ಅಡುಗೆಯಲ್ಲಿ ನಿಸ್ಸೀಮನೀತ 5 ಅಕ್ಷರಗಳು. ಇದು ಕೂಡ ಒಂದೇ ಒಂದು ಅಕ್ಷರ ಊಹಿಸಬೇಕು. ಉತ್ತರ ಪಾಕಶಾಸ್ತ್ರಜ್ಞ. ಪಾಕಶಾಸ್ತ್ರಜ್ಞ ತ್ರ ಹಾಗೂ ಜ್ಞ ಇರೋದ್ರಿಂದ ಇದು ಶಾಸ್ತ್ರಜ್ಞ ಆಗತ್ತೆ. ಏಕೆಂದರೆ ಪಾಕ ಪ್ರವೀಣ ಅನ್ನೋದು ಕೂಡ ಇದರ ಸಮಾನಾರ್ಥಕ ಪದ ಆಗುತ್ತೆ. 14ನೇ ಕ್ಲೂ ಗಮನಿಸೋದಾದರೆ 10 ದಿಕ್ಕು ಎಂಬರ್ಥದ ಪದ 4 ಅಕ್ಷರ. 10 ಅಂದರೆ ದಶ, ದಿಕ್ಕು ಅಂದರೆ ದಿಶೆ, ದಶ ದಿಶೆ ಆಗುತ್ತೆ. ಇಲ್ಲಿ ಆಲ್ರೆಡಿ 3ನೇ ಪದ ಇತ್ತು, ಹಾಗಾಗಿ ದಶ ದಿಶೆ ಆಯಿತು. 16ನೇದು ಕಾಮಧೇನುವಿನ ಮಗಳು 3 ಅಕ್ಷರ. ಕಾಮಧೇನು ಪೂಜ್ಯ ಹಸು. ಕಾಮಧೇನುವಿನ ಮಗಳು ನಂದಿನಿ. ಕಡೆಯದಾಗಿ 17ನೇದು ದೊರೆ ಅಥವಾ ಅರಸ 2 ಅಕ್ಷರಗಳು. ದೊರೆ ಅಥವಾ ಅರಸನ ಸಮಾನಾರ್ಥಕ ಪದ 2 ಅಕ್ಷರದ್ದು, ನೃಕಾರದಿಂದ ಶುರುವಾಗುವಂಥದ್ದು. ಉತ್ತರ ನೃಪ. ಸೊ ಇವತ್ತಿನ ಪದಬಂಧ ಕಂಪ್ಲೀಟ್ ಆಗಿದೆ. ಇವತ್ತಿನ ಪದಬಂಧದಲ್ಲಿ ನಿಮಗೆ ಅನ್ನಿಸಿದ ಹೊಸ ಪದಗಳು ಯಾವುದು ಅಂತ ತಿಳಿಸ್ತೀರಾ? ನನ್ನ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಕಾಮೆಂಟ್ ಮಾಡಿದವರಿಗೂ ಕೂಡ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್. ನಮಸ್ತೆ.